ಕಾಗವಾಡದಲ್ಲಿ ಗಡಿನಾಡಿನಲ್ಲಿ ಕನ್ನಡ ಜಾಗೃತಿ ಮತ್ತು ಸಾಂಸ್ಕೃತಿಕ ಸಂಭ್ರಮ. ಕನ್ನಡ ಭಾಷೆ ಅತ್ಯಂತ ಶ್ರೀಮಂತ ಭಾಷೆಯಾಗಿದೆ. ಡಾಕ್ಟರ್ ಗುರುಲಿಂಗಪ್ಪ ದಬಾಲೆ. ಕಾಗವಾಡ ಕನ್ನಡ ನಾಡಿನ ಸಾಹಿತ್ಯ, ಅದರ ಐತಿಹಾಸಿಕ ಅಸ್ಮಿತೆ ಕಾವೇರಿಯಿಂದ ನರ್ಮದಾ ನದಿಯವರೆಗೆ ಹಬ್ಬಿದ್ದು, ಕದಂಬರು, ಶಾತವಾಹನರ ಕಾಲದಿಂದ 2500 ವರ್ಷಗಳ ಇತಿಹಾಸದೊಂದಿಗೆ ಕನ್ನಡ ಭಾಷೆ ಶ್ರೀಮಂತಿಕೆಯನ್ನ ಹೊಂದಿದೆ. ನಮ್ಮ ಅಸ್ಮಿತೆಯನ್ನು ಉಳಿಸಿಕೊಳ್ಳುವ ಹೊಣೆಗಾರಿಕೆ ನಮ್ಮ ಮೇಲಿದೆ ಎಂದು ಮಹಾರಾಷ್ಟ್ರದ ಅಕ್ಕಲಕೋಟದ ಹಿರಿಯ ವಿದ್ವಾಂಸ ಡಾಕ್ಟರ್ ಗುರುಲಿಂಗಪ್ಪ ದಬಾಲೆ ಹೇಳಿದ್ದಾರೆ. ಶಾಪಿಂಗ್ ಸಕ್ಕತ್ತಾಗಿದೆ ಅಲ್ವಾ? ಹಾ ಡ್ಯಾಡ್. ಅಪ್ಪ, ನಿಮ್ಮ ಡ್ರಿಪ್ ಕೂಲ್ ಆಗಿದೆ. ಡ್ರಿಪ್ ಅಂದ್ರೆ ನಿಮ್ಮ ಔಟ್ಫಿಟ್ ಕೂಲ್ ಆಗಿದೆ. ಐ ನೋ ದಟ್. ಮತ್ತೆ ಇದು? ದಿಸ್ ಇಸ್ ಗ್ರೇಟ್ ಡ್ಯಾಡ್, ಬಟ್ ರೈಟ್ ನೌ ದಿಸ್ ಇಸ್ ಮೈ ವೈಬ್. ವೈಬ್ ಅಂದ್ರೆ ಮೈ ಟೈಪ್, ಲೈಕ್ ದಿಸ್. ಫ್ಯಾಮಿಲಿಗೆ ನಾವು ಹೇಳ್ತೀವಿ ಫ್ಯಾಮ್. ಅಂದ್ರೆ ಇದು ಫ್ಯಾಮ್ ಜಾಮ್. ಈಗ ಅರ್ಥ ಆಯ್ತಾ? ಎಲ್ಲ ಅರ್ಥ ಆಗ್ತಾ ಇದೆ. ನ್ಯೂ ಟೈಮ್ಸ್, ನ್ಯೂ ಟ್ರೆಂಡ್ಸ್. ಅವರು ಗುರುವಾರ ದಿನಾಂಕ 24ರಂದು ಪಟ್ಟಣದ ಶಿವಾನಂದ ಮಹಾವಿದ್ಯಾಲಯದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಹಾಗೂ ಶಿವಾನಂದ ಮಹಾವಿದ್ಯಾಲಯ ಕಾಗವಾಡ ಇವರ ಸಹಯೋಗದಲ್ಲಿ ಗಡಿನಾಡಿನಲ್ಲಿ ಕನ್ನಡ ಜಾಗೃತಿ ಮತ್ತು ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾತನಾಡುತ್ತಿದ್ದರು. ಗಡಿನಾಡಿನಲ್ಲಿ ಕನ್ನಡ ಉಳಿದರೆ ಮಾತ್ರ ಒಳನಾಡಿನಲ್ಲಿ ಕನ್ನಡ ಉಳಿಯಲು ಸಾಧ್ಯ. ಕನ್ನಡ ಭಾಷೆ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಕನ್ನಡದ ಗಡಿ ದಾಟಿಯೂ ಉಳಿಸಬೇಕಾಗಿದೆ ಎಂದರು. ಮಹಾರಾಷ್ಟ್ರ ವಿಷ್ಣು ಭಕ್ತರು, ಕರ್ನಾಟಕ ಬಸವ ಭಕ್ತರು. ಗಮನಿಸ್ಬೇಕು ನೀವು, ಮಹಾರಾಷ್ಟ್ರ ವಿಷ್ಣು ಭಕ್ತರು, ಆ ವಿಷ್ಣುವಿನ ಭಕ್ತರಲ್ಲಿ ಬಸವಣ್ಣ ಕನ್ನಡವನ್ನು ಅರಳಿಸಿರ್ತಕ್ಕಂಥ ಕರ್ನಾಟಕ, ಇಲ್ಲಿ ಕಾಗವಾಡದವರು ಕನ್ನಡವನ್ನು ಅರಳಿಸ್ತಾ ಇದ್ದಾರಲ್ಲ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಮಾತು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಬಹಳ ದೂರದಿಂದ ಬಂದಿದ್ದೀನಿ. ನಾನು ಮಹಾರಾಷ್ಟ್ರದ ಅಕ್ಕಲಕೋಟದಿಂದ ಬಂದಿದ್ದೀನಿ. ನಾನು ಅಕ್ಕಲಕೋಟ ನೆಲದಿಂದ ಒಂದು ದೃಷ್ಟಿಯಿಂದ ಕಾಗವಾಡ ಕರ್ನಾಟಕದೊಳಗೆ ಇರಲಿ, ಅಕ್ಕಲಕೋಟ ಮಹಾರಾಷ್ಟ್ರದೊಳಗೆ ಇರಲಿ, ಎರಡು ಒಂದೇ ಹಳಿ ಮೇಲೆ ನಡೀತಕ್ಕಂಥ ಪಟ್ಟಣಗಳಿವೆರಡು. ಅಲ್ಲಿ ನಾ ಮಹಾರಾಷ್ಟ್ರದಲ್ಲಿದ್ದರೂ ಕೂಡ ಎಲ್ಲ ಜನರು ಕನ್ನಡಿಗರೇ ಇದ್ದಾರೆ. ಇದು ಕರ್ನಾಟಕದಲ್ಲಿದ್ದರೂ ಕೂಡ ಮರಾಠಿಗರೊಂದಿಗೆ ಕನ್ನಡಿಗರಿದ್ದಾರೆ ಇಲ್ಲಿ. ಹೀಗಾಗಿ ಅಕ್ಕಲಕೋಟ ಆಗಲಿ ಕಾಗವಾಡ ಆಗಲಿ ಒಂದೇ ಹಳಿ ಮೇಲೆ ನಡೀತಕ್ಕಂಥ ಪಟ್ಟಣಗಳು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ತಿಳ್ಕೊಂಡಿದ್ದೀನಿ. ಹೀಗಾಗಿ ಒಂದು ಕವಿತೆಯನ್ನ ನಾನು ಹೇಳೋದ್ರ ಮೂಲಕ ತುರುವಸು ಇಬ್ರು ಕೂಡ ದನ ಕಾಯ್ತಕ್ಕಂಥ ವೃತ್ತಿಯನ್ನ ಪ್ರಾರಂಭ ಮಾಡಿರ್ತಕ್ಕಂಥವ್ರು, ಅಲ್ಲಿಂದ ಅವ್ರದ್ದು ಪ್ರಾರಂಭ ಆಗ್ತದೆ. ಹೀಗಾಗಿ ಯದು ಅಂತಕ್ಕಂಥವರ ಮೊದಲಿನ ಭಾಷೆ ಕನ್ನಡನೇ ಆಗಿತ್ತು. ನಮ್ಮ ಕನ್ನಡ ಭಾಷೆಗೆ 2500 ವರ್ಷಗಳ ಇತಿಹಾಸ ಇದೆ. ಮರಾಠಿ ಕೇವಲ 1500 ವರ್ಷಗಳ ಇತಿಹಾಸ ಇದೆ. ಮರಾಠಿ ಹುಟ್ಟುಕೊಂಡಿದ್ದು 6ನೇ ಶತಮಾನದೊಳಗೆ, ಕನ್ನಡ ಹುಟ್ಟುಕೊಂಡಿದ್ದು ಕ್ರಿಸ್ತ ಶಕ ಪೂರ್ವ 5ನೇ ಶತಮಾನ. ವಿಚಾರ ಮಾಡಬೇಕಾಗಿರ್ತಕ್ಕಂಥ ಮಾತು. ಹೀಗಾಗಿ ಯದು ಅಂತಕ್ಕಂಥವ್ರು ಕನ್ನಡ ಭಾಷಿಕರೇ ಆಗಿದ್ದರವರು ಮುಂದೆ ಬರ್ತಾ 6ನೇ ಶತಮಾನದೊಳಗೆ ಮರಾಠಿ ಭಾಷೆ ಹುಟ್ಟುಕೊಳ್ತಾರೆ. ಕ್ರಿಸ್ತ ಶಕ 6ನೇ ಶತಮಾನದೊಳಗೆ ಮರಾಠಿ ಭಾಷೆ ಹುಟ್ಟುಕೊಳ್ತದೆ. 6ನೇ ಶತಮಾನದಾಗ ಮರಾಠಿ ಭಾಷೆ ಹುಟ್ಟುಕೊಂಡ ನಂತರ ಯದು ಜನಾಂಗ ಕ್ರಮೇಣ ಮರಾಠಿಗರಾಗ್ಲಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೂ ಇಬ್ರು ಕೂಡ ಬದುಕ್ತಾರೆ. ಇಡೀ ಇತಿಹಾಸವಂತ ನೋಡಿದ್ವಿ ಅಂತಂದ್ರೆ, ನಮ್ಮ ಇಡೀ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಇಡೀ ಅಖಂಡ ಭೂಮಿಯನ್ನ ಆಳಿರ್ತಕ್ಕಂಥವರು ಶಾತವಾಹನರು, ವಾಕಟಕರು, ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು, ರಾಷ್ಟ್ರಕೂಟರು, ದೇವಗಿರಿ ಯಾದವರು. ಇತಿಹಾಸದ ಪ್ರಾರಂಭದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕ ಚಂದ್ರಕಾಂತ್ ಬೆಲ್ಲದ್ ವಹಿಸಿ ಮಾತನಾಡುತ್ತಾ, ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಕನ್ನಡ ಉಳಿಸಿ ಬೆಳೆಸಲು ಅಗಾಧವಾದ ಪ್ರಯತ್ನ ಮಾಡಬೇಕು. ನಮ್ಮತನ, ನಮ್ಮ ಪ್ರಾದೇಶಿಕತೆಯನ್ನು ನಾವೇ ಸಮೃದ್ಧಗೊಳಿಸಬೇಕಾಗಿದೆ. ಕ್ರಿಸ್ತ ಶಕ 11ನೇ ಶತಮಾನದವರೆಗೆ ಕನ್ನಡಿಗರೇ ಕನ್ನಡದ ರಾಜ್ಯವನ್ನು ಆಳಿದ್ದಾರೆ. ಇವತ್ತು ನಾವು ನಮ್ಮ ಭಾಷಾ ಸಮೃದ್ಧಿಯನ್ನು ಕಾಯ್ದುಕೊಂಡು ಶ್ರೀಮಂತರಾಗಬೇಕಿದೆ ಎಂದರು. ಇದರಲ್ಲಿ ಸಹಿತ ಭಾಗವಹಿಸಿದರೆ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಅದರಲ್ಲಿ ಬಹಳ ಮುಖ್ಯವಾಗಿ ವಿದ್ಯಾರ್ಥಿನಿಯರು, ಮಹಿಳೆಯರು ಎತ್ತುಕೊಂಡು ಭಾಗವಹಿಸಿದ್ದಕ್ಕೆ ನನಗೆ ಅತಿ ಸಂತೋಷವಾಗಿದೆ ಅಂತ ಹೇಳಿ ಬಯಸ್ತಾ ಇದ್ದೇನೆ. ಯಾಕಂದರೆ ಕನ್ನಡ ಉಳಿಸಬೇಕಾದವರು ತಾಯಂದಿರೇ, ಹೆಣ್ಣು ಮಕ್ಕಳೇ ಅವ್ರ ಮಕ್ಕಳಿಗೆ ಕನ್ನಡವನ್ನು
ಗಟ್ಟಿಯಾಗಿ ಮಾಡುವಂಥ ಕಾರ್ಯ ಮಹಿಳೆಯರಿಗೆ ಸಂಬಂಧಿಸಿದ್ದು. ಆ ದೃಷ್ಟಿಯಿಂದ ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಸಂಖ್ಯೆ ಮಹಿಳೆಯ ವಿದ್ಯಾರ್ಥಿಗಳು ಇದ್ದುದರಿಂದ ನನಗೆ ಭಾಳ ಸಂತೋಷ ಆಗಿದೆ. ಪುರುಷರು ನೀವಿದ್ದೀರಿ, ಗಡಿ ಪ್ರದೇಶದಲ್ಲಿ ಕನ್ನಡ ಉಳಿಸುವ ಕಾರ್ಯದಲ್ಲಿ ಜಾಗೃತಿ ಮೂಡಿಸುವಂಥ ಕಾರ್ಯ ಕರ್ನಾಟಕ ವಿದ್ಯಾವರ್ಧಕ ಸಂಘ ಇಲ್ಲಿ ಏರ್ಪಡಿಸಿದೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚು ಮೆಲುಕು ತಂದವರು ಹೆಚ್ಚಾಗಿ ತಾಯಂದಿರು, ಮಕ್ಕಳು, ಹೆಣ್ಣು ಮಕ್ಕಳೇ ಇವತ್ತೇನಾದರೂ ಭಾಷೆಯನ್ನು ಉಳಿಸಲಿಕ್ಕೆ ಸಾಧ್ಯತೆ. ಆ ದೃಷ್ಟಿಯಿಂದ ಮೊಟ್ಟ ಮೊದಲು ಪುರುಷರು, ಅದರಲ್ಲಿ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ನಿಮ್ಮೆಲ್ಲರ ಪರವಾಗಿ, ವೇದಿಕೆಯ ಪರವಾಗಿ ನಾನು ಅಭಿನಂದನೆಗೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಗಡಿನಾಡಿನಲ್ಲಿ ಕನ್ನಡ ಜಾಗೃತಿ ಕಾರ್ಯ ಕರ್ನಾಟಕ ವಿದ್ಯಾವರ್ಧಕ ಹಮ್ಮಿಕೊಂಡಿದ್ದು ಭಾಳ ಸಾರ್ಥಕವಾದದ್ದು. ಯಾಕಂದರೆ ನೀವೆಲ್ಲ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರು, ಮಹಿಳೆಯರು ಬಂದು ಭಾಗವಹಿಸಿದ್ದು, ನೀವೆಲ್ಲ ಪುರುಷರು ಸಹಿತ ಬಂದು ಭಾಗವಹಿಸಿದ್ದು ನಮಗೆ ಬಹಳ ಸಂತೋಷವನ್ನು ತಂದಿದೆ. ಯಾಕೆಂದರೆ ಗಡಿ ಪ್ರದೇಶದಿಂದಲೇ ನಮ್ಮ ಕನ್ನಡ ಉಳಿಯಬೇಕು, ಕನ್ನಡ ಬೆಳೀಬೇಕು, ಕನ್ನಡವನ್ನು ಬೆಳೆಸೋಕಾದ್ರೆ ಗಡಿ ಪ್ರದೇಶದಿಂದ ಎಲ್ಲ ಕಡೆಗೆ ಆಗಲಿ ಅನ್ನುವಂಥ ಕಾರ್ಯದಿಂದ ಈ ಕಾರ್ಯಕ್ರಮ ನಮ್ಮ ಕರ್ನಾಟಕ ವಿದ್ಯಾವರ್ಧಕ ಇಟ್ಟು ಏರ್ಪಡಿಸಿದ್ದು ಭಾಳ ಸಾರ್ಥಕವಾಗಿದೆ. ಭಾಳ ಮುಖ್ಯವಾಗಿ ವಿದ್ಯಾರ್ಥಿನಿಯರೇ ಹೆಚ್ಚು ಭಾಗವಹಿಸಿದ್ದರಿಂದ ನನಗೆ ಹೆಚ್ಚು ಸಂತೋಷವಾಗಿದೆ. ಯಾಕೆಂದರೆ ಮಕ್ಕಳಿಗೆ ಕನ್ನಡವನ್ನು ಹೆಚ್ಚು ಗಟ್ಟಿಯಾಗಿ ಬೋಧನೆ ಮಾಡಿ ಕನ್ನಡವನ್ನು ಬೆಳೆಸುವ ಕೆಲಸ ವಿದ್ಯಾರ್ಥಿನಿಯರು, ಮಹಿಳೆಯರು ಮಾಡಲಿ. ಮತ್ತು ನಾವೆಲ್ಲ ಕಾರ್ಯಕರ್ತರಾಗಿದ್ದು ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಆತ್ಮ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಶಂಕರ್ ಹಲಗತ್ತಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮತ್ತು ತಹಸೀಲ್ದಾರ್ ರಾಜೇಶ್ ಬುರ್ಲಿ ಮಾತನಾಡಿದರು. ಮಾಹಿತಿಗೆ ನಮ್ಮ ಕರ್ಕೆ ಸರ್ ಅವರು ಮಾತಾಡಿದಾಗ ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಮಾಡೋಣ, ತಮ್ಮೆಲ್ಲರ ಒಂದು ಶಿವಾನಂದ ಮಹಾವಿದ್ಯಾಲಯ ಸಂಯುಕ್ತಾಶ್ರಯದಲ್ಲಿ ತಾವೇನು ಮಾಡ್ತಾ ಇದ್ದೀರಿ, ತಾಲೂಕಾಡಳಿತ ತಮಗೆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಹೇಳಿದಾಗ ಈ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ನಾವು ಆಯೋಜನೆಯನ್ನು ಮಾಡಿದ್ದೇವೆ. ಇದಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿ ಒಂದು ಕಾರ್ಯಕ್ರಮದ ಬೆಳಗ್ಗೆ ನಮ್ಮದು ಉದ್ಘಾಟನೆ ಮಾಡಿರ್ತಕ್ಕಂಥ ಈ ಸಮಾರಂಭ ಏನಪ್ಪ ಅಂತಂದ್ರೆ ಮೆರವಣಿಗೆ ಉದ್ಘಾಟನೆಯನ್ನು ಮಾಡುವಂಥ ಒಂದು ಕಾರ್ಯಕ್ರಮ. ಅದರ ಮೆರವಣಿಗೆ ಉದ್ಘಾಟನೆ ಮಾಡಿ ಕೇವಲ ಹೋಗೋದಲ್ಲ, ಅದನ್ನು ಪೂರ್ತಿ ದಂಡಿಗೆ ಹಚ್ಚಿ ಕಾರ್ಯಕ್ರಮದಲ್ಲೂ ಕೂಡ ನಾನು ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೀನಿ. ಇದಕ್ಕೆ ಸರ್ ಅವರು ನನಗೆ ಅಭಿನಂದನೆ ಸಲ್ಲಿಸುವಂಥದ್ದು ಏನಿಲ್ಲ, ಇದು ನಮ್ಮ ಜವಾಬ್ದಾರಿ, ಇದನ್ನು ನಾವು ಮಾಡಿದ್ದೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ. ವಿಶೇಷವಾಗಿ ಚಂದ್ರಕಾಂತ್ ಬೆಲ್ಲದ್ ಸರ್ ಅವರಿಗೆ ನಾನು ನೆನೆಸ್ಕೋಬೇಕಾಗ್ತದೆ. ಯಾಕಂದ್ರೆ 15 ವರ್ಷಗಳ ಹಿಂದುಗಡೆ ಅವರು ಕನ್ನಡ ಪ್ರಾಧಿಕಾರದ ಅಧ್ಯಕ್ಷ ಇದ್ದಾಗ ಅವ್ರನ್ನ ಸ್ವಾಗತಿಸುವಂಥ ಒಂದು ಸದವಕಾಶ ನನಗೆ ಅವತ್ತು ಸಿಕ್ಕಿತ್ತು. ಅದನ್ನು ಇವತ್ತು ಅವ್ರ ವೇದಿಕೆ ಮೇಲೆ ನಾವು ಅವ್ರ ಜೊತೆ ಕೂಡುವಂಥ ಒಂದು ಸೌಭಾಗ್ಯ ಬಂದಿದೆ. ಅವ್ರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾವು ಶಿಡ್ಬಾಳದಲ್ಲಿ ಸೊ ಅವರು ಕೂಡ ಎಲ್ಲ ಇದ್ದಾರೆ ಶಿಡ್ಬಾಳದವರು. ಸೊ ಅಂಥ ಒಂದು ಸೌಭಾಗ್ಯ ನಾನು ಇವತ್ತಿನ ದಿವಸ ಪಡ್ಕೊಂಡಿದ್ದೀನಿ. ನಾನು ಹೆಚ್ಚಿಗೆ ಏನು ಹೇಳೋಕ್ಕಿಲ್ಲ, ಯಾಕಂದ್ರೆ ಹಾಗೆ ಹೀಗೆ ಅಂತೇಳಿ ಕಳೆದ ಸರ್ ನಾವು ಹೋದ ವರ್ಷ ಸಂಪೂರ್ಣ 99% 100% ಪ್ರಯತ್ನ ಮಾಡಿದ್ದೀವಿ. 99% ಬೋರ್ಡ್ಗಳೆಲ್ಲವೂ ಕನ್ನಡಮಯ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಹೆಮ್ಮೆಯಿಂದ ನಾನು ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮ ನಮ್ಗೆ ಕರೆಸಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ದಿವ್ಯ ಸಾನ್ನಿಧ್ಯವನ್ನು ಸಂಸ್ಥೆಯ ಏಕನ್ಯಾಸಧಾರಿ ಪರಮ ಪೂಜ್ಯ ಯತೀಶ್ವರಾನಂದ ಸ್ವಾಮೀಜಿ ವಹಿಸಿ ಆಶೀರ್ವದಿಸಿದ್ರು. ಪ್ರಮಾಣ ಇರಬೇಕು, ಬೇರೆಯನ್ನು ದ್ವೇಷಿಸಬಾರದು ಅಂತಕ್ಕಂಥ ಅವ್ರದೊಂದು ಸಂದೇಶ ಅಪ್ಕೊಳ್ಳೋರು. ಅದಕ್ಕೆ ಕನ್ನಡ ರಾಜ್ಯೋತ್ಸವ ಇರ್ತೈತೆ, ನಾವು ಆಚರಣೆ ಮಾಡ್ತಿದ್ವಿ. ಅಪ್ಪಗಳು ಆಚರಣೆ, ನಾವು ಆಶ್ರಮದಲ್ಲಿ ಎಲ್ಲ ಸ್ವಾಮಿಗಳು ಆಚರಣೆ ಮಾಡ್ತಿದ್ವಿ, ನಿಮ್ಮಂಗ ಮಾಡ್ತಿದ್ದಿಲ್ಲ. ನೀವು ಹೆಂಗೆ ಹೊರಗಡೆ ಮಾಡ್ತೀರ ಹಂಗೆ ಮಾಡ್ತಿದ್ದಿಲ್ಲ. ಏನಂತಂದ್ರೆ ಅಪ್ಪಗಳೊಂದು ಸ್ಪರ್ಧೆ ಏರ್ಪಡಿಸ್ತಿದ್ರು. ಯಾವುದಾದ್ರೂ ಒಂದು ವಸ್ತು ತೋರಿಸ್ತಿದ್ರು, ಇದನ್ನು ತೋರಿಸ್ತಿದ್ರು, ಇದಕ್ಕೇನಂತಾರೆ ಹ್ಯಾಂಡಿಲ್ ಅಂದ್ಬಿಡ್ತಿದ್ರು. ನಾವು ಪೇಪರ್ ಅಂತಿದ್ವಿ, ನೋಡಪ್ಪ ನೀವು ಕನ್ನಡ ಉಳಿಸುವ ಅವ್ರಿಗೆ ಎಷ್ಟು ಶ್ರದ್ಧೆ ಐತೆ ಅಂತಿದ್ರು ಸಿದ್ದೇಶ್ವರ ಅಪ್ಪಗಳು. ಯಾಕಂದ್ರೆ ಪ್ರತಿಯೊಂದು ಶಬ್ದವನ್ನು ಮನಸ್ಸನ್ನು ಚಿಂತನೆ ತೊಡಿಸಿ ಪ್ರತಿಯೊಂದು ಶಬ್ದಕ್ಕೂ ಅರ್ಥ ಇರ್ತದೆ. ವ್ಯಾಕರಣದಲ್ಲಿ ಈ ಕನ್ನಡ ಶಬ್ದಾರ್ಥವನ್ನು ಕಂಡು ಹಿಡಿದ್ರೆ ಮನುಷ್ಯರು ಏನು ಮ್ಯಾಗೆದ ಬಿದ್ದಿಲ್ಲ, ಹೌದಾ? ಅಷ್ಟು ಕಂಡು ಹಿಡಿಯೋಕ್ಕಾಗೋದಿಲ್ಲ. ನಿಮ್ಗೆ ಯಾಣಮಣಿ ಏನಪ್ಪ ಹೊರಗಿನ ದೇಶದಾಗ ಹುಟ್ಟಿದಾಗ ಮಾತಾಡ್ತಾರೆ ನೀವು ಅಂತ ಹೇಳ್ತೀವಿ. ಅದಕ್ಕೆ ಆ ರೀತಿಯಾಗಿರ್ತಕ್ಕಂಥ
ಒಂದು ಅಭಿಮಾನ ಅದರಲ್ಲಿಂದ ಕನ್ನಡದ ಬಗ್ಗೆ. ಮತ್ತು ಅಷ್ಟೇ ಅಲ್ಲ, ಸಿದ್ದೇಶ್ವರ ಅಪ್ಪುಳಕ್ಕಿಂತ ಮೊದಲಿಗೆ ಮಲ್ಲಿಕಾರ್ಜುನ ಅಪ್ಪುಗಳು ಅವಾಗ ಬೀದರ್ ಜಿಲ್ಲೆ, ಕಲಬುರಗಿ ಜಿಲ್ಲೆ, ಈಗನೂ ಅದಕ್ಕೆ ಕಲ್ಯಾಣ ಕರ್ನಾಟಕ ಅಂತ ಕರಿತಾ ಇದೆ. ಅವಾಗ ಹೈದರಾಬಾದ್ ಕರ್ನಾಟಕದಲ್ಲಿತ್ತು. ಅವಾಗ ಉರ್ದು ಪ್ರಭಾವ ಬೇರೆ ಆಗೇಲಿ ಹೇಳಿದ್ದೆ ನಾನು, ಬೇರೆ ಭಾಷೆನ ಏನಂತಂದ್ರೆ ದ್ವೇಷ ಮಾಡೋದಿಲ್ಲ, ದೂಷಣೆ ಎತ್ತಿ ತೋರಿಸೋದಿಲ್ಲ ಅಂತ ಹೇಳಿ. ಕಾರ್ಯಕ್ರಮದಲ್ಲಿ ಗಣ್ಯರನ್ನು ಸನ್ಮಾನಿಸಲಾಯಿತು. ಇದಕ್ಕೂ ಮೊದಲು ಬೆಳಗ್ಗೆ ಪಟ್ಟಣದಲ್ಲಿ ಕನ್ನಡ ಜಾಗೃತಿ ಕುರಿತು ಮೆರವಣಿಗೆ ನಡೆಸಲಾಯಿತು. ಈ ವೇಳೆ ಬಿಇಒ ಎಂಆರ್ ಮುಂಜೆ, ಸಿಡಿಪಿಒ ಸಂಜೀವ್ ಕುಮಾರ್ ಸದಲ್ಗೆ, ಪ್ರೊಫೆಸರ್ ಬಿಎ ಪಾಟೀಲ್, ಮೇವಿಎಸ್ ತುಗಶೆಟ್ಟಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಅಧ್ಯಕ್ಷ ಡಾಕ್ಟರ್ ಸಿದ್ದಗೌಡ ಕಾಗೆ, ಜ್ಯೋತಿಕುಮಾರ್ ಪಾಟೀಲ್ ಸೇರಿದಂತೆ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರು, ಧಾರವಾಡದ ಸಾಹಿತ್ಯಾಭಿಮಾನಿಗಳು, ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು, ಗಡಿನಾಡಿನ ಸಮಸ್ತ ಕನ್ನಡಿಗರು, ಕನ್ನಡ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕನ್ನಡ 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 ಹೆಸರಾಯಿತು ಕರ್ನಾಟಕ, ಹೆಸರಾಯಿತು ಕರ್ನಾಟಕ, ಹೆಸರಾಯಿತು ಕರ್ನಾಟಕ. ಡಾಕ್ಟರ್ ಎಸ್.ಎ. ಕರ್ಕಿ ಸ್ವಾಗತಿಸಿದರು. ವಿದ್ಯಾರ್ಥಿನಿಯರು ನಾಡಗೀತೆ ಮತ್ತು ಕನ್ನಡದ ಗೀತೆ ಹಾಡಿದರು. ಪ್ರೊಫೆಸರ್ ಎಸ್.ಎಸ್. ಘಡತರೆ ನಿರೂಪಿಸಿದರು. ಪ್ರೊಫೆಸರ್ ಚಂದ್ರಶೇಖರ್ ವೈ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ.